ಮಾರ್ಕೆಟ್ನಲ್ಲಿ 10 ರೂಪಾಯಿ ನೋಟು ಕಣ್ಮರೆಯಾಗಿದೆಯಾ? ಹುಡುಕಿದ್ರೂ ಕಾಂತಿಲ್ಲ 10 ರೂಪಾಯಿ ನೋಟು. ಮುಂದಿನ ದಿನಗಳಲ್ಲಿ 10 ರೂಪಾಯಿ ನೋಟ್ಗಳೇ ಇರಲ್ವಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. 10ರ ನೋಟಿನ ಚಲಾವಣೆ ಆಗ್ತಾ ಇಲ್ಲ. ಇತ್ತೀಚೆಗೆ 10ರ ನೋಟಿನ ಬದಲಿಗೆ ನಾಣ್ಯಗಳ ಬಳಕೆ ಹೆಚ್ಚಾಗಿದೆ. ಮುಂದೆ 10 ರೂಪಾಯಿ ನೋಟು ಚಲಾವಣೆಯೇ ಸ್ಥಗಿತವಾಗುತ್ತಾ? ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಗಮನಿಸ್ತಾ ಇದ್ದೀವಿ, 10 ರೂಪಾಯಿ ನೋಟೇ ಕಾಣಿಸ್ತಾ ಇಲ್ಲ. ಎಲ್ಲಿ ನೋಡಿದ್ರು ಕೂಡ 10 ರೂಪಾಯಿ ನಾಣ್ಯವೇ ಕಾಣಿಸ್ತಾ ಇದೆ ಹೊರತು ನೋಟುಗಳು ಇಲ್ಲಿ ಕಣ್ಮರೆ ಆಗಿದೆಯಾ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಇನ್ನು ಮುಂದಿನ ದಿನಗಳಲ್ಲಿ 10 ರೂಪಾಯಿ ನೋಟು ಸಿಗೋದೇ ಇಲ್ವಾ, ನಾಣ್ಯಗಳ ಚಲಾವಣೆಯೇ ಹೆಚ್ಚಾಗುತ್ತಾ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಮೂಡ್ತಾ ಇದ್ದಾರೆ. ಇನ್ನೊಂದು ಕಡೆ 10 ರೂಪಾಯಿ ನೋಟನ್ನ ಈ ಮುಖಾಂತರ ಏನಾದರೂ ಸ್ಥಗಿತ ಮಾಡಿಬಿಡುವಂಥ ಪ್ಲ್ಯಾನಲ್ಲಿ ಏನಾದರೂ RBI ಇದೆಯಾ, ಅಥವಾ ಇದ್ರ ಬಗ್ಗೆ ಏನಾದರೂ ಅನೌನ್ಸ್ಮೆಂಟ್ ಆಗಿದೆಯಾ, ಅಂದರೆ ಒಳಗಡೆ ಏನಾದರೂ ಸಭೆ ನಡೆಸಿದಾರಾ ಏನು ಅನ್ನುವಂಥದ್ದು ಕಾಣಿಸ್ತಾ ಇದೆ. ಯಾಕಂದರೆ ಈಗ ನಾಣ್ಯಕ್ಕೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡಲಾಗ್ತಾ ಇದೆ. ಮಾರ್ಕೆಟ್ನಲ್ಲಿ ಎಲ್ಲಿ ನೋಡಿದ್ರು ಸಹಿತ ಓನ್ಲಿ 10 ರೂಪಾಯಿ ನಾಣ್ಯವೇ ಕಾಣಿಸುತ್ತೆ ಹೊರತು 10 ರೂಪಾಯಿ ನೋಟೇ ಸಿಗಲ್ಲ. ಮಾರ್ಕೆಟ್ನಲ್ಲಿ ನಾವೇನೋ ಖರೀದಿ ಮಾಡಿದ್ರೆ ಕೂಡ ಅಲ್ಲಿ 10 ರೂಪಾಯಿ ನಾಣ್ಯವೇ ಕಾಣಿಸುತ್ತೆ. 10 ರೂಪಾಯಿ ನೋಟು ಮಾರ್ಕೆಟ್ನಲ್ಲಿ ಕಾಣ್ತಿಲ್ಲ. ಇನ್ಮುಂದೆ 20 ರೂಪಾಯಿಯ ನೋಟೇ ಚಿಲ್ಲರೆ ನೋಟ್ ಆಗುತ್ತಾ? ಈಗ ಏನಿದ್ದರೂ 10 ರೂಪಾಯಿ ಕಾಯಿನ್ಗಳ ಸದ್ದು ಹೆಚ್ಚಾಗಿದೆ. ಏಕೆ ಕಾಣ್ತಿಲ್ಲ 10 ರೂಪಾಯಿ ನೋಟು? ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಅಚ್ಚರಿಯ ಮಾಹಿತಿ ಇದು. 10ರ ನೋಟುಗಳ ಜೀವಿತಾವಧಿಯೇ ಕಡಿಮೆ ಆಗುತ್ತಾ? 10ರ ನೋಟುಗಳ ಚಲಾವಣೆಗೆ ಸಂಪೂರ್ಣ ಸ್ಥಗಿತವಾಗುತ್ತಾ? ಎಲ್ಲಿ ನೋಡಿದ್ರು ಸಹಿತ 10 ರೂಪಾಯಿ ನೋಟುಗಳು ಕಾಣೆಯಾಗಿದೆ. 10 ರೂಪಾಯಿ ನಾಣ್ಯಗಳು ಮಾತ್ರ ಇಲ್ಲಿ ಕಾಣಸಿಗುತ್ತೆ. ಏನಾದರೂ ಮಾರ್ಕೆಟ್ನಲ್ಲಿ ಹೋಗಿ ಖರೀದಿ ಮಾಡಿದಾಗ 10 ರೂಪಾಯಿ ಚೇಂಜ್ ಕೊಟ್ಟರು ಅಂತ ಅಂದರೆ ಅಲ್ಲಿ ನಾಣ್ಯಗಳನ್ನೇ ಕೊಡ್ತಾ ಇದ್ದಾರೆ. ನಾವು ಕೂಡ ಹೆಚ್ಚಾಗಿ ಗಮನಿಸಿದ್ದೀವಿ ಈಗ. ಹಾಗಾಗಿ 10 ರೂಪಾಯಿ ನೋಟ್ ಎಲ್ಲಾದರೂ ಅಂದರೆ ಕಣ್ಮರೆ ಯಾಕೆ ಹೋಗ್ಬಿಡುತ್ತಾ, ನಾಣ್ಯಗಳ ಸದ್ದೆ ಹೆಚ್ಚಾಗ್ಬಿಡುತ್ತಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. 10ರ ನೋಟುಗಳ ಮುದ್ರಿಸುವ ವೆಚ್ಚವೇ ಅತ್ಯಧಿಕ. 10 ರೂಪಾಯಿ ನಾಣ್ಯದ ಮುದ್ರಣಕ್ಕೆ ಹೆಚ್ಚು ವೆಚ್ಚವಾಗುತ್ತೆ. ನೋಟಿಗಿಂತಲೂ ನಾಣ್ಯಗಳ ಮುದ್ರಣಕ್ಕೆ ಹೆಚ್ಚಿನ ವ್ಯಯ. ಆದರೂ 10ರ ನೋಟುಗಳಿಗಿಂತಲೂ ನಾಣ್ಯದತ್ತ ಒಲವನ್ನ ತೋರ್ತಾ ಇದ್ದಾರೆ. 1 ವರ್ಷವೂ ಬಾಳಿಕೆ ಬರದ 10ರ ನೋಟು ರೂಪಾಯಿ. 10ರ ನೋಟುಗಳ ಮುದ್ರಿಸುವ ವೆಚ್ಚವೇ ಹೆಚ್ಚಾಗುತ್ತಾ? 10 ರೂಪಾಯಿ ನಾಣ್ಯದ ಮುದ್ರಣಕ್ಕೆ ಹೆಚ್ಚು ವೆಚ್ಚ, ನೋಟಿಗಿಂತಲೂ ನಾಣ್ಯಗಳ ಮುದ್ರಣಕ್ಕೆ ಹೆಚ್ಚಿನ ವ್ಯಯ ಮಾಡಬೇಕಾಗುತ್ತೆ. ಆದರೂ ಕೂಡ 10 ರೂಪಾಯಿ ನಾಣ್ಯವೇ ಇಲ್ಲಿ ಹೆಚ್ಚಾಗಿ ಸದ್ದು ಮಾಡ್ತಾ ಇರುವಂಥದ್ದು. ಇಲ್ಲಿ ಒಂದು ಗಮನಿಸುತ್ತಾ ನಾವು ನೋಡಿದ್ರೆ ಒಂದು ನೋಟಿನ ಒಂದು ಬಳಕೆ ಆಗಿರ್ಬೋದು, ನೋಟಿನ ಒಂದು ಹೆಚ್ಚಾಗಿ ನಾವು ಅದನ್ನು ಸ್ಟೋರ್ ಮಾಡಿ ಅಥವಾ ಏನು ಮಾಡಿ ಇಟ್ಕೊಂಡ್ವಿ ಅಂತ ಅಂದರೆ ಅಲ್ಲಿ ಹಾಳಾಗುವಂಥದ್ದು ಅಥವಾ ಇನ್ನಿತರ ಡ್ಯಾಮೇಜ್ ಆಗುವಂಥದ್ದು ಹೆಚ್ಚಾಗಿರುತ್ತೆ. ಹಾಗಾಗಿ ಆ ಉದ್ದೇಶಕ್ಕೆ ಏನಾದರೂ 10 ರೂಪಾಯಿ ನಾಣ್ಯವನ್ನು ಮಾರ್ಕೆಟ್ಗೆ ತರಬೇಕು ಅಂತ ಏನಾದರೂ ಯೋಚನೆ ಮಾಡಿದಾರಾ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಯಾಕಂದರೆ ಇತ್ತೀಚೆಗೆ ಎಲ್ಲಿ ಗಮನಿಸಿದ್ರು ಕೂಡ 10 ರೂಪಾಯಿ ನಾಣ್ಯವೇ ಕಾಣಿಸಿಗ್ತಾ ಇದೆ.